ಕರ್ಣ, ನಿನ್ನೆ ಪೇಪರ್ ನೋಡಿದ್ಯಾ? ಇಲ್ಲ ಅದಕ್ಕೆ. ಅದ್ ನಿಮ್ ತಂದೆಗೆ ಬೇಕೇ ಬೇಕಂತೆ. ಪಕ್ಕದ ಮನೆಗೆ ಹೋಗಿ ಇಸ್ಕೊಂಡ್ ಬರ್ತೀಯಾ? ಆ ಹಳೆ ಪೇಪರ್ ನಲ್ಲಿ ಏನದಕ್ಕೆ ಸ್ಪೆಷಾಲಿಟಿ? ಅದ್ರಲ್ಲಿ ನಿನ್ ಫೋಟೋ ಪ್ರಿಂಟ್ ಆಗಿದೆಯಲ್ಲೋ, ಅದನ್ನ ಆಗಾಗ ನೋಡ್ಬೇಕು ಅಂತ ಅವ್ರಿಗೆ ಆಸೆ. ಪ್ರತಿದಿನ ನನ್ನ ಫೋಟೋ ನೋಡಕ್ಕೆ ನಾನೇ ರಾಮಕೃಷ್ಣ ಪರಮಹಂಸನ ಇಲ್ಲ ಶಿರಡಿ ಸಾಯಿಬಾಬಾನ? ಜಯ, ಏನದ್ಕೆ? ಪಕ್ಕದ ಮನೆಗೆ ಹೋಗಿ ನಿನ್ನೆ ಪೇಪರ್ ಇಸ್ಕೊಂಡ್ ಬಾಮ. ಯಾಕೆ? ನಿಮ್ ಮೈದ್ನ ತಂದ್ರೆ ಅವನ್ ಕೈ ಸೋದೋಗುತ್ತೇನೋ? ನೀನ್ ಬಾ. ಕಿಡ್ನಿ ಬೇಕಾಗಿದೆ. ನನ್ನ ಮಗನ 2 ಕಿಡ್ನಿಗಳು ದುರ್ಬಲವಾಗಿವೆ. ಯಾರಾದರೂ ದಯಮಾಡಿ ಅವರ ಒಂದು ಕಿಡ್ನಿಯನ್ನು ದಾನ ಮಾಡಿದರೆ ನನ್ನ ಮಗನಿಗೆ ಜೀವದಾನ ಮಾಡಿದಷ್ಟು ಪುಣ್ಯ ಬರುತ್ತದೆ. ದಾನಿಗೆ ಕೇಳಿದಷ್ಟು ಹಣ ಕೊಡಲು ನಾನು ಸಿದ್ಧ. 60,000 ಅಲ್ಲ, ಅದಕ್ಕಿಂತ ಹೆಚ್ಚಾದ್ರೂ ಪರವಾಗಿಲ್ಲ, ಖರ್ಚು ಮಾಡ್ತೀನಿ. ಇದು ನನ್ನ ಕೊನೆ ಜವಾಬ್ದಾರಿ. ನಾನೇ ಮಾಡ್ತೀನಿ. ಯಾರಾದರೂ ದಯಮಾಡಿ ಅವರ ಒಂದು ಕಿಡ್ನಿಯನ್ನು ದಾನ ಮಾಡಿದರೆ ನನ್ನ ಮಗನಿಗೆ ಜೀವದಾನ ಮಾಡಿದಷ್ಟು ಪುಣ್ಯ ಬರುತ್ತದೆ. ದಾನಿಗೆ ಕೇಳಿದಷ್ಟು ಹಣ ಕೊಡಲು ನಾನು ಸಿದ್ಧ. ಈಗಲೇ ಮನೆಯಲ್ಲಿ ಯಾರತ್ತಾದ್ರೂ ಕನ್ಸಲ್ಟ್ ಮಾಡೋ ಹಾಗಿದ್ರೆ ಮಾಡಿಬಿಡು. ಮನೆಯಲ್ಲಿ ದೊಡ್ಡವ್ರನ್ನೆಲ್ಲ ಒಂದು ಮಾತು ಕೇಳ್ಬಿಡು. ಯಾಕೆ ಅಂದ್ರೆ ಕೊನೆ ಗಳಿಗೆಯಲ್ಲಿ ಅವ್ರು ಬೇಡ ಅಂದ್ರು ಇವ್ರು ಬೇಡ ಅಂದ್ರು ಅಂತ ತಪ್ಸ್ಕೋಬಾರ್ದು. ಇಲ್ಲ ಸರ್, ನನ್ನ ನಿರ್ಧಾರಕ್ಕೆ ಅಡ್ಡಿ ಬರೋರು ನಮ್ಮ ಮನೇಲಿ ಯಾರೂ ಇಲ್ಲ. ಸರಿ, ನಾಳೆ ಬಾ, ಮೆಡಿಕಲ್ ಚೆಕಪ್ಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಇನ್ನೂ ಏನಾದ್ರೂ ಮಾತಾಡೋದಿದೆಯಾ? ಸರ್, ಕಿಡ್ನಿ ಕೊಟ್ಟೋರ್ಗೆ ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ ಅಂತ ಪೇಪರ್ ಹಾಕ್ಸಿದಿರಲ್ಲ, ಅದು ನಿಜ ತಾನೆ? ಖಂಡಿತ. ನನಗಿರೋನು ಒಬ್ಬನೇ ಒಬ್ಬ ಮಗ. ಅವನ್ ಜೀವ ಉಳಿಸೋದಕ್ಕೆ ನಾನು ಎಷ್ಟು ಹಣ ಬೇಕಾದ್ರೂ ಖರ್ಚು ಮಾಡೋಕ್ ಸಿದ್ಧ. ಕೇಳು, ನಿನಗೆಷ್ಟು ಹಣ ಬೇಕು? 60,000 ರೂಪಾಯಿ. 1 ರೂಪಾಯಿ ಕಮ್ಮಿನೂ ಬೇಡ, 1 ರೂಪಾಯಿ ಜಾಸ್ತಿನೂ ಬೇಡ. ಆದ್ರೆ ಒಂದು ಸ್ಮಾಲ್ ರಿಕ್ವೆಸ್ಟ್. ಏನ್ ಹೇಳು? ಆ ಹಣನ ಆಪರೇಷನ್ ಅಂತ ಮುಂಚೆ ಕೊಟ್ರೆ ನನಗೆ ತುಂಬಾ ಸಹಾಯ ಆಗುತ್ತೆ ಸರ್. ನಿನ್ನ ಕಿಡ್ನಿ ಮ್ಯಾಚ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರೆ ಸಾಕು, ತಕ್ಷಣ ಹಣ ಕೊಟ್ಟು ಬಿಡ್ತೀನಿ. ಎಸ್, ಮಾರುತಿ ಸಿಮೆಂಟ್ಸ್ ಪ್ರೊಪ್ರೈಟರ್ ಜೋಶಿ ಇದ್ದಾರಾ? ನಾನೇ ಮಾತಾಡ್ತಿರೋದು. ನಮಸ್ಕಾರ ಸರ್. ಪೇಪರ್ನಲ್ಲಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿದೆ. ಹೌದು, ನಾನೇ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಏನ್ ಸಮಾಚಾರ? ನಾನು ಕಿಡ್ನಿ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಸರ್. ನಿಮ್ ವಯಸ್ಸು? ಸರ್, ನೀವಾಗಲೇ ನಾನು ಪ್ರಾಮಿಸ್ ಮಾಡಿದ್ದೀರಾ ಸರ್? ದಯವಿಟ್ಟು ಮನಸ್ಸನ್ನ ಬದಲಾಯಿಸ್ಬಿಡಿ ಸರ್, ಪ್ಲೀಸ್. ವಯಸ್ಸು 60 ಸರ್, ಆದ್ರೆ ಆರೋಗ್ಯವಾಗಿದ್ದೀನಿ ಸರ್. ನೋಡಿದ್ರೆ ಅಷ್ಟು ವಯಸ್ಸು ಕಾಣೋದಿಲ್ಲ ಸರ್. ಐ ಆಮ್ ಸಾರಿ, ಯುವರ್ ಕಿಡ್ನಿ ಕೆನಾಟ್ ಬಿ ಆಫ್ ಎನಿ ಯೂಸ್ ಟು ಮೈ ಸನ್. ಯಾಕೆಂದ್ರೆ ನಿಮ್ ವಯಸ್ಸು ಜಾಸ್ತಿ ಆಯ್ತು. ಸರ್, ದಯವಿಟ್ಟು. ಹಲೋ ಹಲೋ ಹಲೋ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಹೌ ಆರ್ ಯು? ಸರ್, ಥ್ಯಾಂಕ್ ಯು. ಡಾಕ್ಟ್ರೆ, ಈ ಹುಡುಗ ನಿಮಗ್ ಗೊತ್ತಾ? ಅವನ್ಯಾರು ಗೊತ್ತಿಲ್ಲ, ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಹೀರೋ, ಒಳ್ಳೆ ಗೋಲ್ ಕೀಪರ್. ಈ ಹ್ಯಾಸ್ ಎ ಬ್ರಿಲಿಯಂಟ್ ಫ್ಯೂಚರ್. ಕಾರಣ ಇದೇನ್ ಜೋಶಿ ಜೊತೆ ಬಂದ್ಬಿಟ್ಟಿದ್ಯಲ್ಲ? ನಾನು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ನಲ್ಲ, ಅದಕ್ಕೆ ಹುಡ್ಕೊಂಡು ಬಂದಿದ್ದಾನೆ. ವಾಟ್? ನೀನೇನ್ ಮಾಡ್ತಾ ಇದ್ದೆ ಅಂತ ನಿಮ್ಗೆ ಗೊತ್ತಾ? ನಾವು ಇದ್ರ ಬಗ್ಗೆ ಮಾತುಕತೆಗಳೆಲ್ಲ ಮುಗಿಸಿದೀವಿ ಡಾಕ್ಟ್ರೆ. ಇಟ್ಸ್ ಯುವರ್ ಡ್ಯೂಟಿ ಟು ಸೇವ್ ಮೈ ಸನ್. ಇರಬಹುದು ಮಿಸ್ಟರ್ ಜೋಶಿ, ಆದ್ರೆ ಈತ ಕೂಡ. ಡಾಕ್ಟರ್, ನೀವು ನಮ್ಮ ಫ್ಯಾಮಿಲಿ ಡಾಕ್ಟರ್, ಅದನ್ನು ಮರಿಬೇಡಿ. ಮಿಸ್ಟರ್ ಜೋಶಿ, ಮೊದಲು ನಾನು ಡಾಕ್ಟರ್, ಆಮೇಲೆ ನಿಮ್ ಫ್ಯಾಮಿಲಿ ಡಾಕ್ಟರ್. ನನ್ನ ಕರ್ತವ್ಯ ನಂಗೆ ಚೆನ್ನಾಗಿ ಗೊತ್ತು. ಕಾರಣ, ಕಮ್ ವಿತ್ ಮೀ. ಕಾರಣ, ಅವ್ರೇನೋ ಪೇಪರ್ಗಳು ಕೊಟ್ರು, ನೀನೇನೋ ಓದ್ದೆ, ಆವೇಶದಲ್ಲಿ ಏನೋ ನಿರ್ಧಾರಕ್ಕೆ ಬಂದೆ. ಇದೆಲ್ಲ ಸಹಜ. ಇಂಥ ದೊಡ್ಡ ವ್ಯವಹಾರದಲ್ಲಿ ಕೈ ಹಾಕುವಾಗ ಆಗು ಹೋಗುಗಳನ್ನ ಸ್ಪಷ್ಟವಾಗಿ ತಿಳ್ಕೋಬೇಕಾದ್ದು ನಮ್ಮ ಕರ್ತವ್ಯ. ಕಿಡ್ನಿ ಅನ್ನೋದು ಕೈ ಬೆರಳಿನ ಹಾಗೆ, ಕತ್ತರಿಸಿದ್ರು ಏನೂ ಆಗಲ್ಲ ಅಂತ ತಿಳ್ಕೋಬೇಡ. ಅದು ಮನುಷ್ಯನ ದೇಹದಲ್ಲಿ ಅತ್ಯವಶ್ಯಕವಾದ ಒಂದು ಭಾಗ. ಇಲ್ಲೋಡು,
ಇದೇ ಕಿಡ್ನಿ, ಇದು ರೈಟ್ ಕಿಡ್ನಿ, ಇದು ಲೆಫ್ಟ್ ಕಿಡ್ನಿ. ಅಂದ್ರೆ ಕನ್ನಡದಲ್ಲಿ ಮೂತ್ರಪಿಂಡ ಅಂತ. ಇದು ನಮ್ಮ ಶರೀರದಲ್ಲಿ ಫಿಲ್ಟರ್ ಕೆಲಸ ಮಾಡುತ್ತೆ. ಇದ್ರ ಮೂಲಕನೇ ದೇಹದ ಒಳಗಿನ ಕಶ್ಮಲವೆಲ್ಲ ಹೊರಗಡೆ ಹೋಗೋದು, ರಕ್ತ ಶುದ್ಧಿ ಆಗೋದು. ಇದಿಲ್ಲ ಅಂದ್ರೆ ಕಶ್ಮಲ ದೇಹದೊಳಗೆಲ್ಲ ಹರಡಿ ರಕ್ತವೆಲ್ಲ ವಿಷ ಆಗುತ್ತೆ. ಆಫ್ಟರ್ವರ್ಡ್ಸ್ ಡಾಕ್ಟರ್, ಕಿಡ್ನಿ ಬಗ್ಗೆ ತಿಳ್ಕೊಂಡು ನಾನೇನು ಥೀಸಿಸ್ ಬರೀಬೇಕಾಗಿಲ್ಲ, PhD ತಗೋಬೇಕಾಗಿಲ್ಲ. ನನಗೆ ಗೊತ್ತಿರೋದು ಇಷ್ಟೇ, ನಮ್ಮ ದೇಹದಲ್ಲಿ 2 ಕಿಡ್ನಿ ಇರುತ್ತೆ. ಅದರಲ್ಲೂ ಒಂದು ಕೆಟ್ಟೋದ್ರೂ ಸರಿ, ಇಲ್ಲ ಕಿತ್ತಾಕಿದ್ರೂ ಸರಿ, ಪ್ರಾಣಕ್ಕೇನು ಅಪಾಯ ಇಲ್ಲ. ನಾರ್ಮಲ್ ಲೈಫ್ಗೆ ಏನೂ ತೊಂದರೆ ಆಗಲ್ಲ. ಮಿಸ್ಟರ್ ಜೋಶಿ ಅವ್ರ ಮಗನ್ಗೆ 2 ಕಿಡ್ನಿನೂ ಕೆಟ್ಟು ಹೋಗಿದೆ. ನಂದು 1 ಕಿಡ್ನಿ ಕೊಟ್ರೆ ಅವನು ಬದುಕೋತಾನೆ, ನನಗೂ ಸಹಾಯ ಆಗುತ್ತೆ. ನಿನಗೇನ್ ಸಹಾಯ ಆಗುತ್ತೆ? ಹಣ ಸಿಗುತ್ತೆ ಡಾಕ್ಟರ್. ಓ ಐ ಸಿ. ಹಣಕ್ಕೋಸ್ಕರನ ಈ ನಿರ್ಧಾರ? ಕಾರಣ ನಾನು ನಿನಗೊಂದು ಅಡ್ವೈಸ್ ಮಾಡ್ತೀನಿ. ಆಪರೇಷನ್ ಮೇಜರ್ ಆಗ್ಲಿ ಮೈನರ್ ಆಗ್ಲಿ, ಯಾವುದೇ ಸರ್ಜನ್ ಮಾಡ್ಲಿ, ಆ ಸರ್ಜನ್ ಎಷ್ಟೇ ಅನುಭವಶಾಲಿಯಾಗಿರ್ಲಿ, ರಿಸ್ಕ್ ಆಫ್ ಲೈಫ್ ಇಸ್ ಆಲ್ವೇಸ್ ದೇರ್. ದಿನಬೆಳಗಾದ್ರೆ ಅಂತ ರಿಸ್ಕ್ ಬೇಕಾದಷ್ಟು ಇರುತ್ತೆ ಡಾಕ್ಟರ್. ರಸ್ತೆ ನಡ್ಕೊಂಡು ಬರ್ತಿರುವಾಗ ಮೋಟಾರ್ ಸೈಕಲ್ ಡಿಕ್ಕಿ ಹೊಡೆದ್ರು ಆಯ್ತು, ಲಾರಿನೋ ಬಸ್ಸು ಮೇಲೇರಿದ್ರು ಆಯ್ತು, ಜೀವ ಹೊಟ್ಟೋಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, 2ರಲ್ಲಿ 1 ಕಿಡ್ನಿ ಇದ್ರೆ ನೀನು ಓಡಾಡ್ಕೊಂಡಿರ್ಬಹುದು, ಆದ್ರೆ ಫುಟ್ಬಾಲ್ ಆಡೋಕೆ ಸಾಧ್ಯನೇ ಇಲ್ಲ. ಈ ವರ್ಷ ನೀನು ಕರ್ನಾಟಕ ಟೀಮ್ಗೆ ಸೆಲೆಕ್ಟ್ ಆಗಿದ್ಯಾ, ನಾಳೆ ನೀನು ನ್ಯಾಷನಲ್ ಟೀಮ್ಗೂ ಆಡಬಹುದು. ಈ ಆಪರೇಷನ್ ಇಂದ ನಿನ್ನ ಭವಿಷ್ಯಕ್ಕೆ, ನಿನ್ನ ಫುಟ್ಬಾಲ್ ಕೆರಿಯರ್ಗೆ ನೀನೇ ಕಲ್ಲು ಹಾಕೋತಾ ಇದೀಯಾ. ಡಾಕ್ಟರ್, ನಮ್ಮ ದೇಶದಲ್ಲಿ ಎಷ್ಟೋ ಜನ ಲಕ್ಷಾಂತರ ಪ್ರತಿಭಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಅವರ ದುರಾದೃಷ್ಟನೋ, ಅವರ ಬಡತನನೋ, ಇಲ್ಲ ಯಾವುದೋ ಒಂದು ಸಮಸ್ಯೆನೋ ಅವ್ರ ಕೆರಿಯರ್ನೇ ಹಾಳು ಮಾಡ್ಬಿಡುತ್ತೆ. ಆ ಗುಂಪಲ್ಲಿ ನಾನು ಒಬ್ಬ ಅಂತ ತಿಳ್ಕೊತೀನಿ. ಪ್ರತಿಯೊಬ್ಬ ತ್ಯಾಗಿನೂ ಮಹಾತ್ಮ ಗಾಂಧಿ ಆಗೋಕ್ಕಾಗಲ್ಲ ಡಾಕ್ಟರ್. ಪ್ರತಿಯೊಬ್ಬ ಕವಿನೂ ದಾರಾ ಬೇಂದ್ರೆ ಆಗೋಕ್ಕಾಗಲ್ಲ. ಪ್ರತಿಯೊಬ್ಬ ಚಿತ್ರಕಾರ ರವಿ ವರ್ಮ ಆಗೋಕ್ಕಾಗಲ್ಲ. ನಾನು ದೊಡ್ಡವನಾಗದೇ ಇದ್ರೂ ಪರವಾಗಿಲ್ಲ ಡಾಕ್ಟರ್, ನನ್ನಿಂದ ಒಂದು ಸಣ್ಣ ಒಳ್ಳೆ ಕೆಲಸ ನಡೆದ್ರು ಅದು ನನಗೆ ಆತ್ಮ ಸಂತೋಷ ಕೊಡುತ್ತೆ. ಅಷ್ಟೇ ಸಾಕು. ಬನ್ನಿ ಡಾಕ್ಟರ್, ಬ್ಲಡ್ ಟೆಸ್ಟ್ ಮಾಡಿ. ಹ್ಯಾಪಿ ನ್ಯೂಸ್ ಟು ಯು ಮಿಸ್ಟರ್ ಜೋಶಿ. ಕರ್ಣನ ಬ್ಲಡ್ ಗ್ರೂಪು, ಟಿಶ್ಯೂಸು ಎಲ್ಲ ಮ್ಯಾಚ್ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಡಾಕ್ಟರ್, ಆಪರೇಷನ್ ಯಾವಾಗ? ನಾಳೆನೇ ನೀನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗು. ಆದ್ರೆ ನೀನೊಂದು ಲೆಟರ್ ಬರೆದು ಸೈನ್ ಮಾಡ್ಕೊಡ್ಬೇಕು. ನನ್ನ ಸ್ವಂತ ಇಚ್ಛೆಯಿಂದ ನಾನು ಈ ಆಪರೇಷನ್ಗೆ ಒಪ್ಕೊಂಡಿದ್ದೀನಿ. ನನ್ನ ಸಾವಿಗೂ ಬದುಕಿಗೂ ನಾನೇ ಹೊಣೆ. ಸೈನ್ ಮಾಡು. ಎಣಿಸ್ಕೋಪ್ಪ. ಏನಪ್ಪ, ಏನ್ ಯೋಚನೆ ಮಾಡ್ತಾ ಇದೀಯಾ? ನೀನೇ ಹೇಳ್ದೆ 60,000 ರೂಪಾಯಿ ಮೇಲೆ 1 ರೂಪಾಯಿನೂ ಬೇಡ ಅಂತ. ಸಾಲ್ದ? ನಿನಗೆಷ್ಟು ಬೇಕು ಕೇಳಪ್ಪ, ನನ್ನ ಮಗನಿಗೋಸ್ಕರ ನಾನು ಏನು ಬೇಕಾದ್ರೂ ಕೊಡಬಲ್ಲೆ. ಸರ್, ಅಕಸ್ಮಾತ್ ಆಪರೇಷನ್ ಟೇಬಲ್ ಮೇಲೆ ನಾನು ಸತ್ತೋದ್ರೆ ನನ್ನ ಸಮಸ್ಯೆಗಳು, ಕಷ್ಟಗಳು ಎಲ್ಲ ನನ್ನ ಜೊತೆನೆ ಸತ್ತೋಗುತ್ತೆ. ಒಂದು ವೇಳೆ
ಒಂದ್ ವೇಳೆ ನಾನು ಬದುಕಿದ್ರೆ ನಿಮ್ಮ ಹತ್ರ ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್ ಸರ್. ನಿಮ್ಗೆ ಬೇಕಾದಷ್ಟು ಫ್ಯಾಕ್ಟ್ರಿಗಳಿದೆ, ದಯವಿಟ್ಟು ಎಲ್ಲಾದ್ರೂ ಒಂದು ಕೆಲಸ ಕೊಡ್ಸಿ ಸರ್. ನಾನು ಗ್ರಾಜ್ಯುಯೇಟ್ ಅಲ್ಲ, ಒಂದು ಅಟೆಂಡರ್ ಕೆಲಸನೋ ಜವಾನನ್ ಕೆಲಸನೋ ಏನ್ ಕೊಟ್ರು ಸಾಕು ಸರ್. ಈ 60,000 ರೂಪಾಯಿನ ನನಗೆ ಬರೋ ಸಂಬಳದಿಂದ ಸ್ವಲ್ಪ ಸ್ವಲ್ಪನೇ ತೀರಿಸ್ತೀನಿ ಸರ್. ನಾನು ಖಂಡಿತ ನನ್ನ ಕಿಡ್ನಿನ ಮಾರ್ತಾ ಇಲ್ಲ ಸರ್. ನಮ್ಮ ತಂದೆ ವಯಸ್ಸಾದವರು, ಅವ್ರಿಗೆ ನಾನು ಯಾವ ಸಹಾಯನೂ ಮಾಡುತ್ತಿದ್ದಿಲ್ಲ ಸರ್. ಅದಕ್ಕೆ ಈ ರೀತಿ ಕಿಡ್ನಿನ